ಗಿಲ್ಲಿ ಅವರ ಬಗ್ಗೆ ಒಂದಷ್ಟು ಜನ ಸೋಷಿಯಲ್ ಮೀಡಿಯಾದಲ್ಲಿ ನೆಗೆಟಿವ್ ಕಮೆಂಟ್ಸನ್ನು ಹಾಕ್ತಾರೆ, ಪಿ ಆರ್ ಆಗಿರ್ಬೋದು, ಮತ್ತೊಂದು ಕಡೆ ಆಗಿರ್ಬೋದು ಅಂತ ಹೇಳ್ಬಿಟ್ಟು. ಬಿಕಾಸ್ ಯಾಕಂತಂದರೆ ಇವಾಗ ನೀವು ಏನು ಹೇಳಿದ್ರಿ, ರಘು ಅವರೆಲ್ಲ ಇಷ್ಟಪಡ್ತಾರೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು, ಇವರು ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ನೆಗೆಟಿವ್ ಕಮೆಂಟ್ಸನ್ನು ಹಾಕುವಂಥದ್ದು. ಅಂದರೆ ಟಾಸ್ಕ್ಗಳು ಆಡಲ್ಲ, ಬರೀ ಕಾಮಿಡಿನೇ ಅಂತ, ರಿಯಾಲಿಟಿ ಶೋ ಅಂತ ಬಂದಮೇಲೆ ಎಲ್ಲ ಥರದಲ್ಲೂ ಇರಬೇಕು, ಬರೀ ಕಾಮಿಡಿ ಮಾಡಿಕೊಂಡೆ ಇಷ್ಟು ದಿನ ಸರ್ವೈವ್ ಆದ, ಹಂಗೆ ಹಿಂಗೆ ಆ ಥರ ಈ ಥರ ಅಂತ ಹೇಳ್ಬಿಟ್ಟು ಏನು ಹೇಳ್ತೀರಾ ಅದಕ್ಕೆ ಅಂತ? ಇಲ್ಲ ನೋಡಿ, ಈಗ ಕಾಮಿಡಿ ಅನ್ನೋದು ಎಲ್ಲರೂ ಇಷ್ಟಪಡೋವಂಥದ್ದು, ಎಲ್ಲರಿಗೂ ಬೇಕು ಕಾಮಿಡಿ ಅಂತ. ಆಮೇಲೆ ಯಾವಾಗಲೂ ಅದು ಹಂಗೆ ಮಾಡ್ತಾರೆ ಅಂದರೆ, ಈಗ ಬಿಗ್ ಬಾಸಲ್ಲಿ ಕನಿಷ್ಠ ಪಕ್ಷ ನೀವೇ ಥಿಂಕ್ ಮಾಡಬೇಕು, ಒಂದು 100 ಎಕರೆ ಇದೆಯಾ ಸರ್ ಬಿಗ್ ಬಾಸ್ ಇಟ್ಟು? ಇಲ್ಲ, ನಾನು ಹೇಳಿದ್ದು 100 ಎಕರೆ ಇಲ್ಲ. 100 ಎಕರೆ ಜಮೀನಿಗೆ ಹಿಂದೆ ಹಳ್ಳಿ ಇದೆ ಪ್ಯಾಟಿ ಲೈಫ್ ಅಂತ ಒಂದು ಪ್ರೋಗ್ರಾಮ್ ಮಾಡ್ತಿದ್ರು, ಅದು ರಿಯಾಲಿಟಿ ಶೋ ಅಂದರೆ ಒಪ್ಕೊಬೋಣ. ಯಾಕಂದರೆ ಅಲ್ಲಿ ಫ್ರೀಡಮ್ ಕೊಟ್ಟಿದ್ರು, ಪ್ರತಿಯೊಂದು ಗೇಮಲ್ಲಿ ನಡಿಬೇಕಾಗಿತ್ತು. ಆಮೇಲೆ ಪಬ್ಲಿಕ್ ಪ್ರೋಗ್ರಾಮ್ ಅದು. ಆ ಥರದ್ದಾಗಿದ್ದರೆ ಓಕೆ ಅನ್ಬೋದು, ಸೋಂಬೇರಿ ಎಲ್ಲ ಇವನು ಕೆಲಸ ಮಾಡ್ತೀನಿ ಅಂತ. ಪಾಪ ಯಾವಾಗಲೂ ಊಟದ ದಿನಕ್ಕೋ ಅದೇ ಇರೋ, ಊಟದ ದಿನಕ್ಕೋ ಅಲ್ಲೇ ಇರೋ. ಈ ಸುಮಾರು ಜನಕ್ಕೆ ಏನೋ ಗೋರಿಲ್ಲ ಒಳಗಡೆ ಬಿಟ್ಬಿಟ್ಟಿರ್ತಾರಲ್ಲ ಜೋಗಳಲ್ಲಿ, ಹಿಂಗೆ ಆಗ್ಬಿಡುತ್ತೆ ಪರಿಸ್ಥಿತಿ. ಯಾಕೆ ಹೇಳ್ತೀನಿ ಅಂದರೆ ಅವ್ರವ್ರ ಮಕ್ಕನೇ ನೋಡಬೇಕಿದ್ರೆ ಇನ್ನೇನು ಮಾಡೋಕ್ಕಾಗುತ್ತೆ. ಹೀಗಾಗಿ ಆ 3 ತಿಂಗಳು ಅದು ಬ್ಯಾಲೆನ್ಸ್ ಮಾಡಿದ್ದಿದೆಯಲ್ಲ, ನಿಜವಾಗ್ಲೂ ಬಿಗ್ ಬಾಸು ಮೈಂಡ್ ಗೇಮ್ ಅದು. ಇವ್ರ ಪೇಸೆನ್ಸು ಮತ್ತು ಇವ್ರ ಟ್ಯಾಲೆಂಟು ಎಲ್ಲನೂ ತೋರಿಸೋಂಥ ಒಂದು ಯಾವುದು ಪ್ರೋಗ್ರಾಮ್ ಅದು. ಹಾಗಾಗಿ ಅದನ್ನೆಲ್ಲ ಬ್ಯಾಲೆನ್ಸ್ ಮಾಡಬೇಕಲ್ಲ ಸರ್, ಅದು ಅಷ್ಟು ಈಸಿ ಅಲ್ಲ 120 ದಿನ ಒಳಗಡೆ ಇರೋ ಅಂಥದ್ದು. ಅಯ್ಯೋ ಕೆಲವ್ರು ಏನಾಗುತ್ತೆ, ಎಷ್ಟೊತ್ತು ಬಿಟ್ಬಿಡ್ರಪ್ಪ, ನಮ್ಗೆ ಬ್ಯಾಡಲೇ ಬೇಡ ಅಂತ ಬಿಟ್ಬಿಟ್ರೆ ಸಾಕಪ್ಪ ಹೊರಟ್ಬಿಡ್ತೀನಿ ಅಂತ ಅಂದ್ಬಿಡ್ತಾರೆ. ಆ ಥರ ಸಿಚುವೇಶನ್ ಬಂದುಬಿಡ್ತಾರೆ. ಅದನ್ನೆಲ್ಲ ಬ್ಯಾಲೆನ್ಸ್ ಮಾಡಬೇಕು. ಬಟ್ ನಾನು ಬಿಗ್ ಬಾಸಲ್ಲಿ ಒಂದು 4 ರಿಂದ 5 ದಿನ ಹೋಗೋಕ್ಕೆ ಮುಂಚೆ ಅವ್ನ ಜೊತೆಲಿ ಕೂತಿದ್ದೆ, ಒಂದು ಒಳ್ಳೆ ಊಟ ಮಾಡ್ಕೊಂಡು. ಸರ್ ಬಿಗ್ ಬಾಸ್ಗೆ ಹೋಗ್ತೀನಿ ಅಂತ ಹೇಳಿದಾಗ ನಾನು ತಬ್ಕೊಂಡು ಅವ್ನ ವಿಶ್ ಮಾಡಿಬಿಟ್ಟು, ಹೊಡೆದಿರ ನೀವು ಹೋಗ್ರಿ ಅಂತ ಹೇಳಿ ಕಳಿಸಿದ್ದೆ. 100% ಹೊಡಿತಾನೆ, ಬಿಗ್ ಬಾಸಲ್ಲಿ ವಿನ್ ಆಗಬೇಕು, ಹಾಗೇ ಆಗ್ತಾನೆ. ಬಹುಶಃ ನಾನು ಹೇಳ್ತಿರೋದು ಏನಪ್ಪ ಅಂತ ಹೇಳಿದ್ರೆ, ಬಟ್ ಇನ್ಯಾರು ಅಂಥ ಚಾಂಪಿಯನ್ ಇಲ್ಲ ನಾನು ಅಂದ್ಕೊಂಡ ಪ್ರಕಾರ, ಗಿಲ್ಲಿನೇ. ಎಸ್, ಬಿಗ್ ಬಾಸ್ ಶೋಗೆ ಗಿಲ್ಲಿ ಅವರು ಹೋಗಬೇಕು ಅಂದಾಗ ಏನೆಲ್ಲ ಶಾಪಿಂಗ್ ಮಾಡಿದ್ರು, ಎಷ್ಟು ಖರ್ಚು ಮಾಡಿದ್ರು ಅಂತ? ಏನು ಶಾಪಿಂಗ್ ಮಾಡಿಲ್ಲ ಅವನು, ಏನೂ ಶಾಪಿಂಗ್ ಮಾಡಿಲ್ಲ. ಅವ್ನು ತೊಗೊಳ್ಳೋದೇನು 2 ಪ್ಯಾಂಟು 2 ನಿಕ್ಕರು, ಅದು ಬಿಟ್ಟರೆ 3 ಬನೀನು ಫಿನಿಸ್ ಅಷ್ಟೇ. ಈಗ ಅವ್ನು ಎಷ್ಟು ಬಲಿಲಿದೆ ನಿಮಗೆ ಗೊತ್ತಲ್ಲ. ಆಮೇಲೆ ಎಷ್ಟೋ ಜನ ಏನಾಗ್ತಾನೆ, ನೀನೇನು ಬ್ರ್ಯಾಂಡ್ ಪ್ರಮೋಷನ್ ಮಾಡ್ತಿದ್ದೀಯಾ ಹಂಗೆ ಹಿಂಗೆ. ಸರ್ ಅವ್ನು ನ್ಯಾಚುರಲ್ ನಟ, ಅವ್ನು ಹೆಂಗಿರ್ತಾನೆ ಊರ್ಲಿ ಇವತ್ತಿಗೂ ಹಂಗೆ. ನನ್ನ ರೂಮಲ್ಲೂ ಇರೋದು ಹಂಗೆ, ಒಂದು ಬರ್ಮಾಡು ಅದು ಬಿಟ್ಟರೆ ಒಂದು ಬನೀನು ಹಾಕೋತಾನೆ, ಇಲ್ಲೇ ಮಲಗಿರ್ತಿದ್ದೆ, ಇಲ್ಲೇ ಬಿದ್ದಿರ್ತಿದ್ದೆ, ಏನು ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆಮೇಲೆ ನಾನು ಈಗ ಸ್ಟಾರ್ ಆಗಿದ್ದೀನಿ, ಅಥವಾ ನಾನು ಒಳ್ಳೆ ಕಾಮಿಡಿ ಆಗಿದ್ದೀನಿ, ಅಥವಾ ನಾನು ಬಿಗ್ ಬಾಸ್ಗೆ ಹೋಗ್ತೀನಿ, ಯಾರೋ ಡಾಕ್ ಸತೀಶ್ ಅವರು ಬಂದ್ರಲ್ಲಿ 4 ಲಕ್ಷದ್ದು ಇದು 5 ಲಕ್ಷದ್ದು ಈ ಥರ ತೋರಿಸೋ ಸೀನ್ ಇಲ್ಲ ಸರ್. ನೋಡಪ್ಪ, ನಾವು ಸಿಂಪಲಾಗಿದ್ದೀವಿ, ಸಿಂಪಲಾಗಿರ್ತೀನಿ ಅಂತೇಳಿ ಒಂದು ಬರ್ಮುಡ್ಡ, ಅದು ಬಿಟ್ಟರೆ ಒಂದು ಪ್ಯಾಂಟು, ಅದು ಬಿಟ್ಟರೆ ಕನಿಷ್ಠ ಒಂದು ಬನೀನು ಹಾಕೊಂಡು ಆರಾಮಾಗಿರ್ತಾನೆ. ಯಾರೇನೆಂದ್ರೆ ತಲೆ ಕೆಡಿಸ್ಕೊಳ್ಳಲ್ಲ ಅವನು. ಏನು ಬನಿಯನ್ನು ಹಾಕೊಳ್ಳುವಂಥ ವಿಚಾರ ಆಗಿರ್ಬೋದು, ಅದೇ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಚರ್ಚೆ ಆಗುತ್ತೆ. ಕಿಚ್ಚ ಸುದೀಪ್ ಅವರೊಟ್ಟಿಗೂ ಕೂಡ ಇದಾಗುತ್ತೆ, ಅವ್ರ ಬಟ್ಟೆ ಇಲ್ಲ ಅನ್ನೋಂಥದ್ದು. ಆಮೇಲೆ ಅಷ್ಟು ಕುರಿಗಳಿದೆ, ಇಷ್ಟು ಕುರಿಗಳಿದೆ, ನಾನು ಅಷ್ಟು ದೊಡ್ಡ ಸಾಹುಕಾರ, ಇಷ್ಟು ದೊಡ್ಡ ಸಾಹುಕಾರ ಅನ್ನೋವಂಥದ್ದು. ಧ್ರುವಂತ ವಿಚಾರಕ್ಕೂ ಜಗಳ ಆಗುತ್ತೆ. ಅದೆಲ್ಲ ನೋಡಿದಾಗ ಹೆಂಗೆ ಅನ್ನಿಸ್ತಿತ್ತು ನಿಜವಾಗ್ಲೂ ನಿಮಗೆ? ನನಗೆ ಭರ್ಜರಿ ಎಂಟರ್ಟೈನ್ಮೆಂಟು. ಆಮೇಲೆ ಸುದೀಪ್ ಸರ್ ಹೇಳಿದ್ರಲ್ಲ ಅದನ್ನು, ಗಿಲ್ಲಿ ನೀವು ಈ ಕಾಸ್ಟ್ಯೂಮಲ್ಲಿ ನೋಡೋದಕ್ಕಿಂತ ಬಲಿನೇ ತುಂಬ ಚೆನ್ನಾಗಿ ಕಾಣಿಸ್ತೀಯಮ್ಮ ನೀನು ಅಂತ ಹೇಳಿದಾಗ ಭಾಳ ಖುಷಿ ಆಗ್ಬಿಡುತ್ತೆ ನಮಗೆ. ಅಂದರೆ ಹಿಂದೆ ಹನುಮಂತ ಇದ್ರಲ್ಲ, ಹನುಮಂತ ಅವರು ಬಿಗ್ ಬಾಸ್ಲಿ ಗೆದ್ದಾಗ ಹನುಮಂತ ಅವ್ರು ಏನು ಹಾಕೊಂಡಿದ್ರು ಬ್ರ್ಯಾಂಡು? ಪಂಚೆ. ಅವ್ರು ಪಂಚೆ ಹಾಕೊಂಡಿದ್ರು, ಬಲೀನ್ ಹಾಕೊಂಡಿದ್ರು. ಸಿಂಪಲ್ ಎರಡೂ. ಏನು, ಅವನು ವಿಲೇಜ್ ಗಾಯ್, ಅದು ಬಿಟ್ರೆ ಗಿಲ್ಲಿ ನಟನು ವಿಲೇಜ್ ಗಾಯ್. ಹಾಗಾಗಿ ಒಂದೊಂದು ಪ್ರಮೋಷನ್ ಮಾಡ್ತಾ ಇರಬೇಕಾದಾಗ ಬ್ರ್ಯಾಂಡ್ ಅಂತ ಅನ್ಕೊಳ್ಳೋಂಗಿಲ್ಲ, ಅವ್ರ ಲೈಫ್ ಸ್ಟೈಲ್ ಆ ಥರ ಕೂಲಾಗಿರ್ತಾರೆ. ಇಲ್ಲ ನಾನು ಪ್ಯಾಂಟ್ ಹಾಕೊಳ್ಳೋಕ್ಕಾಗಲ್ಲ, ನಾನು ಸ್ವಲ್ಪ ಗಾಳಿ ಇಡಬೇಕು, ನನಗೆ ಪಂಚೆನೇ ಹಾಕೋತೀನಿ ಅಂತ ಹೇಳಿದ್ರು ಹನುಮಂತು. ಅದೊಂದು ಸ್ವಲ್ಪ ಇಶ್ಯೂ ಆಗಿರ್ತಾರೆ. ಹಾಗಾಗಿ ಇವನಿಗೆ ಕೂಲಾಗಿರ್ತೀನಿ, ಯಾಕಂದರೆ ಬಿಗ್ ಬಾಸಲ್ಲಿ ಎಲ್ಲ ಎಸಿನೇ ಹಾಕಿರ್ತಾರೆ. ನ್ಯಾಚುರಲ್ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಬನೀನು ಹಾಕೊಂಡಿರ್ತಾನೆ. ಫ್ಯಾಮಿಲಿ ರೌಂಡ್ ಅಂತ ಬಂದಿದೆ ಈಗ ಬಿಗ್ ಬಾಸ್ ಮನೆಯಲ್ಲಿ. ಫ್ಯಾಮಿಲಿ ರೌಂಡ್ ಅಂತ ಹೋದ್ಮೇಲೆ ಗಿಲ್ಲಿ ಅವರನ್ನ ನೋಡಿ ತಂದೆ ತಾಯಿ ಭಾವುಕರಾಗ್ತಾರೆ. ಆದರೆ ಗಿಲ್ಲಿ ಅವರು ತಮ್ಮ ತಂದೆ ತಾಯಿಯನ್ನ ನೋಡಿದ ತಕ್ಷಣ ಯಾವುದೇ ರೀತಿಯಾದಂತಹ ಭಾವುಕಕ್ಕೆ ಒಳಗಾಗ್ತೆ ತುಂಬ ಪ್ರೀತಿಯಿಂದ ನಗ್ನಗ್ತಾ ಮಾತನಾಡಿಸ್ತಾರೆ. ಮಿಕ್ಕಿರುವಂಥ ಕಂಟೆಸ್ಟೆಂಟ್ಗಳ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಬಂದಾಗ ಅವ್ರಿಗೆ ಅಪ್ಕೊಂಡು ತಪ್ಕೊಂಡು ಅಳುವಂಥದ್ದು ಅದು ಇದೆ. ಬಟ್ ಇವ್ರು ಏನಿಲ್ಲ, ವೆರಿ ಸಿಂಪಲ್ಲು. ಬಂದ್ರೆ ಆಯ್ತಾ, ತಮಾಷೆ ಮಾಡ್ಕೊಂಡು ಹಂಗೆ ಹಿಂಗೆ ಅಂತ ಅಂದ್ಕೊಂಡಿದ್ದಾರೆ. ಸೊ ಆ ಒಂದು ರೌಂಡ್ ನೋಡಿದ್ರೆ ನಿಮ್ಗೆ ಹೇಗೆ ಅನ್ನಿಸ್ತು? ಆ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ಮತ್ತು ಗಿಲ್ಲಿ ಅವರ ಫ್ಯಾಮಿಲಿಯನ್ನು ನೋಡಿದಾಗ ಎಷ್ಟು ಖುಷಿ ಆಯಿತು ಆ್ಯಸ್ ಎ ಫ್ರೆಂಡ್ ಆಗಿ ನಿಮಗೆ ಅಂತ? ಇಲ್ಲ, ನನಗೆ ಅವನಿಗೆ ಎಷ್ಟು ಸಂತೋಷ ಆಗಿತ್ತು ಅದಕ್ಕಿಂತ ಡಬ್ಬಲ್ ಆಗಿರುತ್ತೆ. ಒಂದು ಸೆಟ್ಗೆ ತಂದೆ ತಾಯಿ ಬರೋದು ಅಂತಿದ್ದಿಲ್ಲ, ಯಾಕಂದರೆ ಅವನು ಪುಣ್ಯವಂತ ಅಂತ ಹೇಳ್ತೀನಿ ಗಿಲ್ಲಿನ. ತಂದೆ ತಾಯಿ ಇನ್ನೂ ಅವ್ರ ಜೊತೆಲಿದ್ದಾರೆ. ನಾವೆಲ್ಲ ಆ ಥರದ ಅದೃಷ್ಟನೇ ಮಾಡಿಲ್ಲ. ಯಾಕಂತ ಹೇಳಿದ್ರೆ ನಾವು 20 ಇಯರ್ಸ್ ಬೇಕೇ ತಾಯಿ ಕಳ್ಕೊಂಡಿರ್ತೀವಿ ಅಂತ ಅಂದ್ಕೊಳ್ಳಿ, ಸಿಚುವೇಶನ್ ಥಿಂಕ್ ಮಾಡಿ ನಾವು ಹೆಂಗಿರ್ತೀವಿ ಅಂತ. ಸೊ ಆ ಪ್ರೀತಿ ಕೊಡೋಕೆ ಮದರ್ ಬಿಟ್ರಲ್ಲ ಸರ್. ನೀವು ನಂಬ್ತಿರೋ ಬಿಡ್ತಿರೋ, ಹಳ್ಳಿಗಳ ಕಡೆ ಹೋದ್ರೆ ನೀವು ಸ್ನಾನ ಮಾಡ್ಬೇಕಾದ್ರೆ ಎಲ್ಲರಿಗೂ ಬೆನ್ನು ತಿಕ್ತಾರೆ ಮದರ್ ಇದ್ದರೆ. ಯಾರಿಗೆ ಹೇಳ್ಕೋಬೇಕು ಆ ಫೀಲಿಂಗ್ಸ? ನಿಮಗೆ ಹರಳೆಣ್ಣೆ ಹಾಕಿ ಅವರಮ್ಮ ಹರಳೆಣ್ಣೆ ಹಾಕಿ ಈಟಾಗಿರುತ್ತೆ ಅಂತ ಹೇಳ್ಬಿಟ್ಟು ತಲೆಗೆ ನೆತ್ತಿಗೆಲ್ಲ ಹರಳೆಣ್ಣೆ ಹಾಕಿ ಮಸಾಜ್ ಮಾಡ್ತಾರೆ. ಈ ತಾಯಿ ಪ್ರೀತಿ ಇದೆಲ್ಲ ಜಗತ್ತಲ್ಲಿ ಅದು ಯಾರೂ ಕೊಡೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಅವನ್ನ ಪುಣ್ಯವಂತ ಅಂತಿದ್ದೀನಿ. ದೇವರು ಇನ್ನೂ ತುಂಬ ಚೆನ್ನಾಗಿಟ್ಟಲ್ಲಿ ಅವರ ಅಪ್ಪ ಅಮ್ಮನ ಮತ್ತು ಗಿಲ್ಲಿನ ಅಂತ. ಆ ಪ್ರೀತಿನ ಅಟ್ಲೀಸ್ಟ್ ನನ್ನ ಪ್ರಕಾರ ಗಿಲ್ಲಿ ಕೊಡ್ತಾನೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅವ್ರು ಎಲ್ಲರಿಗೂ ಕೊಡ್ತಾರೆ ಅವ್ರ ಮನೆಗೆ ಹೋದಾಗ, ಅವ್ರ ಅಮ್ಮ ಮಾಡಬೇಕಾದಾಗ. ಯಾಕಂದ್ರೆ ನಾನು ಅಂದ್ಕೊಂಡಿದ್ದ ಪ್ರಕಾರ ಅವ್ರ ತಾಯಿ ನಾನು ತುಂಬ ಹತ್ತಿರದಿಂದ ನೋಡಿದ್ದೀನಿ, ಅವ್ರ ಅಪ್ಪ ಅಮ್ಮನ.
ಅವ್ರು ಮಾತಾಡೋ ಒಂದು ಭಾಷೆ ಮತ್ತು ಅವ್ರು ಮಾತಾಡೋಂಥ ಒಂದು ಸ್ಟೈಲ್ ಇದೆಯಲ್ಲ, ಇದು ಒಳ್ಳೆ ಮನಸ್ಸಿರೋಂಥವ್ರಿಗೆ ಮಾತ್ರ ಸಿಗೋದು ಅದು. ಅದರಲ್ಲಿ ಗಿಲ್ಲಿ ಪುಣ್ಯವಂತ ಅಂತ ತಾಯಿ ಪಡೆದಿರೋದಕ್ಕೆ. ನಾವು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ನನಗೆ ಮಾತೇ ಬರುತ್ತೆ ಇಲ್ಲ ಅಂತ ಆ್ಯಕ್ಟಿಂಗ್ ಮಾಡೋದು. ನಮ್ಮ ಅಪ್ಪ ಅಮ್ಮ ನೋಡ್ಬಿಟ್ಟು ನಾನು ಅಶ್ವಿನಿ ಮೇಡಮ್ ಅವ್ರು ನೋಡಿದೆ ಒಂದು ಸಲ, ಹಿಂಗಂತಾರೆ ಮಾತೇ ಬರೋಲ್ಲ ಅನ್ನೋ ಒಂದು ಫೀಲಿಂಗ್ಸ್ ಇರುತ್ತೆ. ಅವ್ನು ಏನಿಲ್ಲ, ಅಪ್ಪ ಅಮ್ಮ ಬಂದರೆ ಓಕೆ ಬನ್ನಿ ಕೂತ್ಕೋತಾನೆ ಆರಾಮಾಗಿ ಮಸಾಜ್ ಮಾಡಿಸ್ಕೊಂಡು ಒಂದು ಕೋಲ್ ತಗೊಂಡು ಅವ್ರು ನೋಡಿ. ಅಂದರೆ ಅದು ಒಳ್ಳೆ ಗುಡ್ ರಿಲೇಷನ್ಶಿಪ್ ಇದ್ರೆ ಮಾತ್ರ ಆ ಥರದ್ದೆಲ್ಲ ಬರುತ್ತೆ ಹೊರತು ಇಲ್ಲಾಂದ್ರೆ ಖಂಡಿತ ಬರೋಕ್ಕೆ ಸಾಧ್ಯನೇ ಇಲ್ಲ. ಅದು ಅಪ್ಪ ಅಮ್ಮನ ಜೊತೆಗೆ ಆ ಥರ ಬಾಂಡಿಂಗ್ ಇದ್ರೆ ಮಾತ್ರ ಅದು ಬರೋದು. ಬಂದ್ರೆ ಓಕೆ ಬನ್ನಿ ಕುಳೇನವ್ರೆ ಅಂತ ಹೇಳ್ಬಿಟ್ಟು ಮಾತಾಡೋದು, ಕಾಮಿಡಿಯಾಗಿ ಅವ್ರ ಅಪ್ಪನ ಮೇಲೆ ಹೆಗಲ ಮೇಲೆ ಕೈ ಹಾಕೊಂಡು, ಸೊ ಅಷ್ಟು ಆ ಬಾಂಡಿಂಗ್ ತೋರಿಸುತ್ತೆ ನಾನು ಏನು ಮಾಡಿದ್ದೀನಿ ಅಥವಾ ನಾನು ಎಷ್ಟು ಇಷ್ಟಪಡ್ತೀನಿ ಅಂತ ಅದನ್ನು ತೋರಿಸುತ್ತೆ. ಅದ್ರಲ್ಲಿ ಪುಣ್ಯವಂತ. ಬಿಗ್ ಬಾಸ್ ಮನೆಗೆ ಹೋದ್ಮೇಲೆ ರಜತ್ ಅವರ ನಡುವೆ ಮತ್ತೆ ಅವರ ಇಬ್ಬರ ಮಧ್ಯೆ ವಾಗ್ವಾದ ನಡೀತು. ಅದಾದ್ಮೇಲೆ ಉಗ್ರ ಮಂಜು ಅವರ ವಿಚಾರವಾಗಿನೂ ಕೂಡ ಮದುವೆ ಅಂತಂದಾಗ 2ನೇದ 3ನೇದ ಅಂತಾರೆ. ಸೊ ಆ ಒಂದು ವಿಚಾರ ಸ್ಟಾರ್ಟಿಂಗಲ್ಲಿ ಗಿಲ್ಲಿಗೆ ರಜತ್ ಔಟ್ಸೈಡ್ ನೋಡಿಬಿಟ್ಟು ಇಷ್ಟ ಅಂತ ಹೇಳ್ಬಿಟ್ಟು ಹೋದ್ರು. ಅಲ್ಲಿ ಹೋದ್ಮೇಲೆ ಸ್ವಲ್ಪ ಕಿರಿಕಿರಿ ಆಯಿತು ಅಂತಾರೆ. ಅದಾದ ನಂತರ ಅವರೇ ತುಂಬ ಕ್ಲೋಸ್ ಆಗ್ತಾರೆ. ಹೊರಗಡೆ ಬಂದಮೇಲೆಲ್ಲ ಫ್ರೆಂಡ್ ಜೊತೆ ಎಲ್ಲ ಗಿಫ್ಟ್ ಇದು ಹೊರಗಡೆ ಹೋಗೋಣ, ಟೂರ್ ಹೋಗೋಣ, ಟ್ರಿಪ್ ಹೋಗೋಣ, ಆ ಥರ ಈ ಥರ ಅಂತೆಲ್ಲನೂ ಪ್ಲ್ಯಾನ್ ಮಾಡ್ತಿದ್ದಾರಂತೆ. ಯಾರು ರಜತ್ ಅವರೆಲ್ಲ ಹೇಳ್ತಿದ್ದಾರೆ. ಸೊ ಆ ಥರ ಆ ಒಂದು ಕ್ಷಣ ಹಿಂಗೆ ಅನ್ನಿಸ್ತಿತ್ತು ನಿಮಗೆ ರಜತ್ತು ಹಾಗೆ ಉಗ್ರ ಮಂಜು ಅವರೊಟ್ಟಿಗೆ ಮಾತಿನ ಚಕಮಕಿ ನಡೆದಾಗ? ಅದಾದ ನಂತರ ಈಗ ಅವರೇನೆ ತುಂಬ ಬಿಡಿಸ್ಲಾರ್ದಷ್ಟು ಕ್ಲೋಸ್ ಆಗಿಬಿಟ್ಟಿದ್ದಾರೆ. ಇಲ್ಲ ಸರ್, ಅದು ಎಲ್ಲರಿಗೂ ಖಂಡಿತ ಆಗೇ ಆಗುತ್ತಲ್ಲ. ಒಂದು ರಿಲೇಷನ್ಶಿಪ್ ಅನ್ನೋದು ಬೆಳೆಯವರೆಗೂ ಆ ಥರ ಮನಸ್ಥಿತಿಗಳು ಬಂದೇ ಬರ್ತಾರೆ. ಈಗ ರಜತ್ ಅವರು ಮಂಜಣ್ಣನವರು ಸ್ಟಾರ್ಟಿಂಗ್ ಒಳಗಡೆ ಹೋಗಿದ್ರು, ಇವರೆಲ್ಲ ಹೋಗಿದ್ದೇನಕ್ಕೆ ಗೆಸ್ಟಾಗಿ ಹೋಗಿದ್ರು. ಈಗ ನಾವು ಹೆಂಗೆ ಮಾತಾಡ್ತೀವಿ ಹಾಗೆ ನ್ಯಾಚುರಲಾಗಿ ಮಾತಾಡೋಣ ಅಂತ ಹೇಳಿ ಡಿಸೈಡ್ ಮಾಡಿಬಿಟ್ಟಿರ್ತಾನೆ. ಅದಕ್ಕೆ ಅವ್ನು ಕೌಂಟ್ರ್ ಕೊಟ್ಬಿಟ್ಟಿದ್ದಾನೆ, ಭೇಟಿ ಕೂಡ ಸಿಗುತ್ತೆ ಅಂತ ಬಂದ್ರ ಅಂತ. ಸೊ ಅದು ಕಾಮಿಡಿಗೆ ಹೇಳಿದ್ದಾನೆ. ಅದನ್ನು ಅವ್ರು ಸ್ವಲ್ಪ ಬೇರೆ ರೀತಿ ತಗೊಂಡ್ರು. ಈಗ ನೋಡಿ ಆ ಥರ ಆವಾಜ್ ಆಗ್ತವ್ರು ರಜತ್ ಅವ್ರು ಇವತ್ತು ಎಷ್ಟೊಂದು ಕ್ಲೋಸ್ ಆಗಿದ್ದಾರೆ. ಹೋಗ್ಬೇಕಾದ್ರೆ ಮಂಜಣ್ಣನವರು ನೀನು ಬಿಗ್ ಬಾಸ್ ಗೆಲ್ಲಬೇಕು ಅಂತೇಳಿ ಆಶೀರ್ವಾದ ಮಾಡೋದ್ರಲ್ಲ. ಸ್ಟಾರ್ಟಿಂಗ್ ಅವ್ರು ಕೇಳ್ತಾರೆ ಅವ್ರ ಮದುವೆ, ನನ್ನ ಮದುವೆ ಎತ್ತರದಲ್ಲಿ ಸೆಟ್ ಆಗಿದೆ ಅಣ್ಣ, ಎಷ್ಟೇ ಅಣ್ಣ ಇದು ಅಂತ. ಸೊ ಹಾಗಾಗಿ ಅವಾಗ ಎಲ್ಲೋ ಒಂದು ಕಡೆ ಆ ಪ್ರಶ್ನೆ ಕೇಳಿದಾಗ ಮಂಜಣ್ಣ ಸ್ವಲ್ಪ ರ್ಯಾಶ್ ಆಗ್ಬಿಡ್ತೀವಿ, ಎಷ್ಟನೇದಂತ ಕೇಳ್ತೀಯಲ್ಲಪ್ಪ ನೀನು ಅಂತ. ಸೊ ಅದೆಲ್ಲ ಆಯ್ತಣ್ಣ ಮಂಜಣ್ಣ ತಪ್ಪಾಯಿತು ಅಂತೇಳಿ. ಬಟ್ ಆ ಥರ ಮಾಡ್ದೆ ಅಂತ ಹೇಳ್ಬಿಟ್ಟು ಅವ್ನಿಗೆ ಪನಿಷ್ಮೆಂಟು ಕೊಟ್ಟಿದ್ದಾರಲ್ಲ ಸರ್. ಅವನ್ನೆಲ್ಲ ಗಡ್ಡ ಎಲ್ಲ ತೆಗ್ದು ಮೀಸೆ ಎಲ್ಲ ತೆಗ್ದು, ಸೊ ಆ ಥರ ತೆಗೆದ್ರು, ಆ ಥರ ಲೇಡಿ ಗೆಟಪ್ ಹಾಕಿದ್ರು. ಗಿಲ್ಲಿ ನಟ ಎಲ್ಲೂ ಎದೆಗುಂದಿದೆ ಮತ್ತೆ ಆಟ ಆಡ್ತಿದ್ದಾನೆ, ಎಲ್ಲರಿಗೂ ಎಂಟರ್ಟೈನ್ಮೆಂಟ್ ಕೊಡ್ತಾಯಿದ್ದಾನೆ ಅಂತ ಹೇಳಿದ್ರೆ ಅದು ಖುಷಿ. ಗಿಲ್ಲಿಯವರು ಬಿಗ್ ಬಾಸ್ ಮನೆ ಒಳಗಡೆ ಹೋದ್ಮೇಲೆ ನೀವು ಅವ್ರ ಊರಿಗೆ ಏನಾದರೂ ಹೋದ್ರಾಗ ಯಾವ ರೀತಿಯಾದಂಥ ರೆಸ್ಪಾನ್ಸ್ ಇತ್ತು ಗಿಲ್ಲಿಯವರ ಊರಲ್ಲಿ ಅಂತ? ಇಲ್ಲ, ಅವನಿಲ್ಲ ಅಂದರೆ ನಾನು ಯಾವತ್ತೂ ಹೋಗಿಲ್ಲ ಊರಿಗೆ. ಏನಾರು ಅಕಸ್ಮಾತ್ ನಾನು ಹೋಗಿದ್ರೆ ಹೋಗ್ತಾನೆ. ಅವ್ರ ಊರಿಗೆ ಹೋದ್ರೆ ಮಾಮೂಲಿ ಜೋಳಗಳೆಲ್ಲ ಮೆಕ್ಕೆಜೋಳ ಗೊತ್ತಿರುತ್ತಲ್ಲ ನಿಮಗೆ, ಮೆಕ್ಕೆಜೋಳ ಎಲ್ಲ ಸುಟ್ಕೊಂಡು ತಿನ್ನೋದು, ಅದು ಬಿಟ್ಟರೆ ಏನು ಸಿಗುತ್ತೆ, ತೆಂಗಿನ ಮರ ಹತ್ತೋದು, ಎಳ್ನೀರು ಕಿಡಿಯೋದು, ಕುಡಿಯೋದು, ಹಿಂಗೆ ನಮ್ಮ ಕತೆಗಳು ಅವ್ರದ್ದು. ಸೊ ಅವನಿದ್ದಾಗ ಮಾತ್ರ ಹೋಗ್ತೀವಿ. ಆಗಿದ್ದಾಗ ಆ ಬ್ಲಫ್ ಗಿಫ್ ಎಲ್ಲ ಬರುತ್ತೆ ನೋಡಿ, ಆ ಕಡೆ ಶಿವನ ಸಮುದ್ರ, ಅಲ್ಲಿಗೆಲ್ಲ ಹೋಗೋದು, ಫಿಶ್ ಗಿಸ್ ಎಲ್ಲ ತಿನ್ನೋದು. ಅದು ಬಿಟ್ಟರೆ ಮುತ್ತತ್ತಿಗೆ ಹೋಗೋದು, ನಾವೇ ಅಡುಗೆ ಮಾಡ್ಕೊಳ್ಳೋದು, ನಾವೇ ತಿನ್ನೋದು, ಈ ಥರದ್ದೆಲ್ಲ ತುಂಬ ಟೈಮು ಅವ್ರ ಜೊತೆ ಸ್ಪೆಂಡ್ ಮಾಡಿದ್ದೀನಿ. ಅವನು ಎಕ್ಸ್ಪೆಷಲಿ ಗಿಲ್ಲಿ ಒಳ್ಳೆ ಕುಕ್ಕಿಂಗು ಚೆನ್ನಾಗಿ ಮಾಡ್ತಾನೆ ಅಡುಗೆ ಎಲ್ಲ. ನಿಮಗೋಸ್ಕರ ಆಗಿರ್ಬೋದು, ಮನೆಯವ್ರಿಗೋಸ್ಕರ ಆಗಿರ್ಬೋದು, ಯಾವ ಒಂದು ವೆರೈಟಿ ಆಫ್ ಡಿಶ್ನ ತುಂಬ ಚೆನ್ನಾಗಿ ಕುಕ್ ಮಾಡ್ತಾರೆ ಅವರು ಅಂತ? ನಾನು ಮನೆಯವರು ಹೆಂಗೆ ಮಾಡಿದ್ರು ಏನು ಕತೆ ಗೊತ್ತಿಲ್ಲ, ನನಗಂತೂ ಮಾಡಿರ್ತಿದ್ದೆ. ನನ್ನ ಕೈಲೇ ಮಾಡಿಸ್ತಿರಲ್ರಿ ನೀವು ಒಂದ್ಸರಿ ಮಾಡಿ ಅಂತ ಹೇಳ್ಬಿಟ್ಟು ಅವ್ನ ಕೈಲಿ ಚಿಕನ್ ಮಾಡಿಸಿದ್ದೀನಿ, ಮಟನ್ ಮಾಡಿಸಿದ್ದೀನಿ. ಅದು ಬಿಟ್ಟರೆ ಮೇಕೆದು ತಲೆ ಕಾಲು ತೊಗೊಬರ್ತಿದ್ವಿ, ಅದನ್ನು ಮಾಡಿಸ್ತಿದ್ವಿ. ಅವನಿಗೆ ಮುದ್ದೆ ಮಾಡೋಕ್ಕೆ ಬರೋಲ್ಲ, ಮುದ್ದೆ ಮಾತ್ರ ನಾನು ಮಾಡೋದು. ಸರ್ ನೀವೇ ಹೊಡಿಬೇಕು, ಹೆಂಗೆ ಮುದ್ದೆ ಮಾಡ್ಬೇಕು ಹೇಳಿ, ಗೋಡೆ ಹೊಡೆದ್ರೆ ವಾಪಸ್ ತಟ್ಟೆಗೆ ಬರಬೇಕು, ಆ ಥರ ಮುದ್ದೆ ಮಾಡಬೇಕು. ಸೊ ಹಂಗೆಲ್ಲ ಮಾಡ್ತಾ ಏನಾಗುತ್ತೆ ಅಂದರೆ ಒಂದು ಸರಿ ಎತ್ತಿ ಒಂದೇ ತುತ್ತಾಗೋರು ಆಹಾ ಅಂತಾನೆ ಫಸ್ಟ್ ಅವ್ನು. ಹಾಗೆ ನಾನು ಮಾಡಿದ ಮುದ್ದೆ ಅವ್ನಿಗೆ ತುಂಬ ಇಷ್ಟ. ಗಿಲ್ಲಿಯವ್ರ ಜೊತೆ ಸಾಕಷ್ಟು ಒಡನಾಟವನ್ನು ಇಟ್ಕೊಂಡ್ರೆ, ಸೊ ಒಂದಷ್ಟು ಪ್ರಾಜೆಕ್ಟ್ಗಳಲ್ಲಿ ಅವ್ರ ಜೊತೆ ನೀವು ಸ್ಕ್ರೀನ್ ಶೇರ್ ಕೂಡ ಮಾಡಿದ್ದೀರಾ ಅಂತ ಗೊತ್ತಾಯಿತು. ಯಾವುದಾದ್ರೂ ಒಂದಷ್ಟು ಇನ್ಸಿಡೆಂಟ್ಗಳ ಬಗ್ಗೆ ಹೇಳೋದಾದರೆ? ಇಲ್ಲ, ಅವನು ನಾನು 4 ಮಾಡಿರೋದಂಥದ್ದು. ಎಕ್ಸ್ಪೆಷಲಿ ನಾನು ಪಿ ಹೋಟೆಲ್ ಫಸ್ಟು ರೋಡಲ್ಲಿ ಕೂತ್ಕೊಂಡು ಎಣ್ಣೆ ಹೊಡಿತಿದ್ವಿ. ಆ ಸಿಕ್ವೆನ್ಸನ್ ಹೆಂಗಿರುತ್ತೆ ಅಂತ ಹೇಳಿದ್ರೆ ಇದನ್ನು ನೀವೇ ಮಾಡಬೇಕು ಅಂತೇಳಿ ನನಗೆ ಪುಷಪ್ ಮಾಡಿದ. ಆ ಗಿಲ್ಲಿ ನಟ ಯಾಕೆ ಸಿಂಗಲ್ ಟೇಕ್ ಮಾಡ್ತಿದ್ದ ಅನ್ನೋದು ಮೇನ್ ಇಂಪಾರ್ಟೆಂಟು. ಸರ್ ನಮ್ಮ ಹತ್ರ ಫೈನಾನ್ಸ್ ಇಲ್ಲ ಸರ್. ಎಡಿಟಿಂಗ್ ಮಾಡಿಸ್ಬೇಕು, ಡಬ್ಬಿಂಗ್ ಮಾಡಿಸ್ಬೇಕು, DA ಮಾಡಿಸ್ಬೇಕು, ಮ್ಯೂಸಿಕ್ ಮಾಡಿಸ್ಬೇಕು, ಇದಕ್ಕೆ ಯಾವುದಕ್ಕೂ ದುಡ್ಡಿಲ್ಲ ನಮ್ಮ ಹತ್ರ. ನಾವೇನು ಮಾಡ್ತಿದ್ವಿ, ಡೈಲಾಗ್ ಪ್ರಾಕ್ಟೀಸ್ ಮಾಡ್ತಿದ್ವಿ, ಸಿಂಗಲ್ ಟೇಕ್ ಅಂತ ಹೊಡಿತಾ ಇದ್ವಿ, ಇಷ್ಟೇ. ಬಟ್ ಗಿಲ್ಲಿ ನಟ ಕನಿಷ್ಠ ಪಕ್ಷ ಏನಿಲ್ಲ ಅಂದರೆ ಒಂದು 8ರಿಂದ 10 ದಿನ ಪ್ರಾಕ್ಟೀಸ್ ಮಾಡೋಣ ಅವನು. ಡೈಲಾಗ್ ಎಲ್ಲ ಪ್ರಾಕ್ಟೀಸ್ ಮಾಡಿ, ಬೇಕಾದ್ರೆ ನೀವು ನೋಡ್ತಿರೋ ಬಿಡ್ತಿರೋ ನೀವು ರೋಲೆಕ್ಸ್ ರಾಜಣ್ಣ ಅಂತ ಡೈಲಾಗ್ ಇದೆ, ಕಂಟಿನ್ಯೂ ಡೈಲಾಗ್ ಹೊಡಿತಾನೆ. ಈ ನರಸ್ ಎಲ್ಲ ಉಬ್ಬಿಕೊಬಿಡ್ತಿದೆ ನೋಡಿ ಅವನಿಗೆ. ಕೆಮ್ಬಿಟ್ಟು ಫಸ್ಟ್ ಇಮಿಡಿಯೇಟ್ ಕೆಮ್ಮೋದು, ಮತ್ತೆ ನೀರು ಕುಡ್ಕೊಂಡು ಇಮಿಡಿಯೇಟ್ ಒಂದು 10 ನಿಮಿಷ ಟೈಮ್ ತಗೊಂಡು ಮತ್ತೆ ಪ್ರಾಕ್ಟೀಸ್ ಮಾಡ್ತಿದ್ದೆ. ಆ ಥರ ಡೆಡಿಕೇಶನ್ ಇರೋದಕ್ಕೆ ಇವತ್ತು ಗಿಲ್ಲಿ ನಟ ಆ ಥರ ಡೆವಲಪ್ ಆಗಿರೋದು, ಸುಮ್ಮನೆ ಅಂತೂ ಆಗಿಲ್ಲ. ಆ ಥರ ಪಿ ಹೋಟೆಲ್ ಸಿಚುವೇಶನ್ ಏನಿತ್ತು, ರೋಡಲ್ಲಿ ಕೂತ್ಕೊಂಡು ಎಣ್ಣೆ ಹೊಡೆಯೋಂಥ ಸೀಕ್ವೆನ್ಸ್ ಇತ್ತು. ಅದ್ರಲ್ಲಿ ನೆಕ್ಸ್ಟ್ ಎಣ್ಣೆ ಹೊಡಿಸ್ಬಿಟ್ಟು ಇವ್ನಿಗೆ ಫುಲ್ಲು ಟೈಟ್ ಮಾಡಿಸ್ಬಿಡೋದು, ಇವ್ನು ಆಲ್ರೆಡಿ ಬಿಟ್ಬಿಟ್ಟು ನಾನು ಅವ್ನ ಮನೆಗೆ ಹೊಂಟಾಗಿರೋದು ಒಂದು ಕಂಟೆಂಟ್ ಅದು. ನಾನು ಹೋಗಿ ಅವ್ನ ಮನೇಲಿ ಇರ್ತೀನಿ, ಅವ್ನ ಮನೇಲಿ ಇದ್ದಕ್ಕೆ ಮಿನಿಬಿಟ್ಟು ಬಂದು ಅವ್ನ ಪಾಪ ನನ್ನ ಮನೇಲಿ ಇರ್ತೀನಲ್ಲ, ಗಾಯದು ಬಾಗಿಲು ತೆಗಿ ಮಲ್ಕೋಬೇಕು ಅಂತಾನೆ. ಕಟ್ ಮಾಡಿ ಡೋರ್ ಓಪನ್ ಮಾಡಿ ನಾನೇ ಇರ್ತೀನಿ. ಅಯ್ಯಯ್ಯೋ ಕರೀಮ್ ಅದರ ಕಾರಣ ನೀನೇನಪ್ಪ ಇಲ್ಲಿ ಅಂತ ಕೇಳ್ತಾನೆ. ಅದ್ಬಿಟ್ಟು ಇಲ್ಲ ಕಣ್ಲ, ಏನೋ ಮಿಕ್ಸಿ ಕೆಟ್ಟೋಗಿದ್ದಂತೆ ರೆಡಿ ಮಾಡ್ಕೊಡ್ತಾ ಇದ್ವಿ ಅಂತ ಒಂದು ಕಾಮಿಕ್ ಡೈಲ್. ಸೊ ಆ ಥರ ಸಿಚುವೇಶನ್ ನಾನು ಹೋಗ್ತಿದ್ದ. ಆವಾಗ ಸಿಚುವೇಶನ್ ಕರ್ಕೊಂಡೋಗಿ ಅದ್ಭುತ ಒಂದು ಕೆಮಿಸ್ಟ್ರಿ ವರ್ಕ್ ಆಯಿತು. ಅದಾದಮೇಲೆ ಪಿ ಓಟ್ ಆದಮೇಲೆ ನಲ್ಲಿ ಮೂಳೆ
ನಲ್ಲಿ ಮೂಳೆ ಬಿಡಿ, ಚಿಕನು ಮಟನ್, ಯಾಕಂದ್ರೆ ಆ ಪೆಂಡಲ್ ಹಾಕಿದ್ವಿ, ಚಿಕನ್ ಮಟನ್ ಹಾಕ್ಬಿಟ್ಟು ಎಲ್ಲನೂ ಊಟಕ್ಕೆ ಕರೆದಿದ್ವಿ. ಊಟಕ್ಕೆ ಕರೆದಾದ್ಮೇಲೆ ಒಂದು 10 ಕೆ ಜಿನೇನೋ ಚಿಕನ್ ಮಾಡಿದ್ವಿ, ಒಂದು 5 ಕೆ ಜಿನೇನೋ ಮಟನ್ ಮಾಡಿದ್ವಿ. ಎಲ್ಲರಿಗೂ ಹಾಕ್ಬಿಟ್ಟು ಸೆಟ್ಲ್ ಕೂತ್ಕೋಬೇಕಾಗಿತ್ತು. ಆ ಥರ ಸೀಕ್ವೆನ್ಸಲ್ಲಿ ಏನಾಗುತ್ತೆ ಅಂದರೆ ನಾವು ಹಾಕ್ಬಿಟ್ಟು ಹಿಂಗೆ ಕಂಪೋಸ್ ಮಾಡಬೇಕಾದಾಗ, ಯಾಕಂದರೆ ತಲೆಗೆ ಎಲೆ ಮೇಲೆ ಊಟ ಹಾಕಿದ್ರೆ ಯಾರು ಕೂತ್ಕೊಳ್ಳೋ ಟೈಮ್ ಇರೋಂಗಿಲ್ಲ ಕೆಲವು ಟೈಮ್ಗಳು. ಅವೆಲ್ಲ ಎಷ್ಟೋ ಸರಿ ಏನು ಮಾಡ್ತೀವಿ, ಸರ್ ಹಿಂಗೆ ಪ್ಯಾನ್ ಮಾಡ್ಕೊಬಿಡಿ ಪಾಪ ನಮ್ಮನ್ನೇ ಕ್ಲೋಸಿಂಗ್ ಹೊಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾವೇನು ಮಾಡ್ಬಿಡ್ತೀವಿ, ಫಸ್ಟ್ ಒಂದು ಸರಿ ಪ್ಯಾನ್ ಮಾಡ್ಕೊಂಡು ಅದಾದಮೇಲೆ ಎಲ್ಲ ಬರೀ ಕ್ಲೋಸಪ್ ಹೊಡ್ಕೊಂಡು ಇಟ್ಟಾಯಿತು ನಲ್ಲಿ ಮೂಳೆ. ನಾವು ಇಲ್ಲಿವರೆಗೂ ಮಾಡೋ ಸೀಸನ್ಗಿಂತ ನಲ್ಲಿ ಮೂಳೆ ನಮಗೆ ಬೇರೆ ಲೆವೆಲ್ಗೆ ಹೆಸರು ತಂದು ಕೊಡ್ತು. ಹಾಗಾಗಿ ನಂದು ಒಂದು ಕಾಂಬಿನೇಷನ್ ಅಲ್ಲಿಂದ ಸ್ಟಾರ್ಟ್ ಆಯಿತು. ರಾಂಗ್ ಸೈಡ್ ರಂಗನಾಥ ಅಂತೇಳಿ ಒಂದು ಫೇಸ್ಬುಕ್ಕಲ್ಲಿ ಒಂದು ಇನ್ಸಿಡೆಂಟ್ ನಡೀತಿತ್ತು. ಅದು ಸತ್ತಿರೋ ಹೆಣದ ಕೈಲಿ ಎಲ್ಲ ಬೆಟ್ಟೊತ್ತಿಸ್ಕೊತಾ ಇರ್ತಾರೆ. ನಾನು ಅವನು ಕೂತ್ಕೊಂಡು ನೋಡಿ ಸರ್ ಇದು ಹೆಂಗೆ ಮಾಡ್ತಾರೆ, ಹೆಣನೂ ಬಿಡ್ತಾ ಇಲ್ವಲ್ಲ ಸರ್ ಇವರು ಅಂತ ಹೇಳ್ಬಿಟ್ಟು ನೋಡಿದಾಗ ಇದ್ರ ಮೇಲೆ ಒಂದು ಬೇಸಿಕಲಿ ಕತೆ ಮಾಡೋಣ ಸರ್ ಅಂತೇಳಿ ರಾಂಗ್ ಸೈಡ್ ರಂಗನಾಥಲ್ಲಿ ಅಪ್ಪ ಸತ್ತೋಗಿರ್ತಾನೆ, 4 ಜನ ಮಕ್ಕಳಿರ್ತಾರೆ, ಅವ್ರು ಹೆಂಗೆ ಗಲಾಟೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಬೇಸಿಕಲಿ ತಗೊಂಡೋಗಿ ಕೇಳ್ಕೊಂಡು ನಾನು ಬೆಂಗಳೂರಲ್ಲಿದ್ದೀನಿ, ಅವ್ನು ಹಳ್ಳಿಲಿ ಇರ್ತಾನೆ. ನಾನು ಬೆಂಗಳೂರಿಂದ ಹೋಗಿ ಮಾತಾಡ್ತೀನಿ, ನನಗೆ ಆಸ್ತಿಲಿ ಪಾಲು ಬರೋ ಗಂಟ ನೀನು ಇವತ್ತು ಎಣೆ ಎತ್ತಾಗ ಬಿಡಲ್ಲ ನಿನ್ನಂತ ಅಂತ ನಾನು ಅಂತೀನಿ. ಅದಾದಮೇಲೆ ಇಲ್ಲ ನಿನಗೆ ಆಸ್ತಿಲಿ ಪಾಲ, ನೀನು ಹೆಂಡ್ತಿ ಡಲ್ಲು ಮೊಲ್ಲಾಗ್ಬಿಡ್ತಾಳೆ ಅಂತ ಹೇಳ್ಬಿಟ್ಟು ಬೆಂಗಳೂರು ಕೇಳ್ಕೊಂಡೋಗಿದ್ದೆ ನೀನು, ನಿಂಗೆ ಆಸ್ತಿಲಿ ಪಾಲು ಕೊಟ್ಟಾನ ನಾನು ಅಂತೇಳಿ ಮಾತಾಡೋಂಥದ್ದು. ಸೊ ಆ ಥರ ಆಯಿತು. ಅದಾದಮೇಲೆ ನೆಕ್ಸ್ಟು ಎಲೆಕ್ಷನ್ ಟೈಮ್ ಹತ್ರ ಬಂತು. ಅದು ಗ್ರಾಮ ಪಂಚಾಯತಿ ಎಲೆಕ್ಷನ್. ಅವಾಗೆಲ್ಲ ಬಂದವ್ರು ಹೆಂಗೆ ಕೇಳ್ತಾರೆ, ಕ್ಯಾನ್ವಾಸಿಗೆ ಬರೋಲ್ಲ, ಆ ಕಡೆ ಈ ಕಡೆ 100 ರೂಪಾಯಿ ಕೊಡೋದು, 500 ರೂಪಾಯಿ ಕೊಟ್ಬಿಟ್ಟು ನನಗೆ ಓಟ್ ಹಾಕ್ಲ ಅಂತೇಳಿ ಎಣ್ಣೆ ಕೊಟ್ಬಿಟ್ಟು ಹೋಗೋದು. ಇದೆಲ್ಲ ಒಂದಷ್ಟು ಅಬ್ಸರ್ವೇಷನ್ ಮಾಡಿದ್ವಿ, ಡಿಸ್ಕಷನ್ ಮಾಡ್ತಾಯಿದ್ವಿ ನಾವು, ಅದನ್ನೆಲ್ಲ ಚೆನ್ನಾಗಿದೆ ಸರ್ ಅಂತ. ಅದಾದಮೇಲೆ ರೋಲೆಕ್ಸ್ ರಾಜಣ್ಣ ಅಂತ ಮಾಡಿದ್ವಲ್ಲ, ರೋಲೆಕ್ಸ್ ರಾಜಣ್ಣಲ್ಲಿ ಎಲೆಕ್ಷನ್ ಟೈಮಲ್ಲಿ ಏನೆಲ್ಲ ಚೇಂಜಸ್ ಮಾಡ್ತಾರೆ ಇವರು ಅಂತ ಹೇಳ್ಬಿಟ್ಟು ಅದನ್ನು ಇಟ್ಕೊಂಡು ಒಂದು ಮಾಡಿದ್ವಿ. ಎಲ್ಲೋ ಒಂದು ಕಡೆ ನೀನು ಗೆಲ್ಲಬೇಕು ಅಂತ ಹೇಳ್ಬಿಟ್ಟು 2 ಮೇಕೆಗಳು ಪೂಜೆ ಮಾಡ್ತಾ ಇರ್ತಾನೆ, ಎಲ್ಲರಿಗೂ ಮಟನ್ ಊಟ ಹಾಕ್ಸಿದ್ದೀನಿ, ಪಕ್ಕದ ಕೇರಲ್ಲಿ ಹಾಫ್ ರೈಟ್ಗೆ ಬಿರಿಯಾನಿ ಕೊಡ್ತವ್ರೆ ಅಂತೇಳಿ ಆ ಥರದೊಂದು ಕಂಟೆಂಟ್ ಎತ್ಕೊಂಡ್ವಿ. ಆ ಕಂಟೆಂಟ್ ಇಟ್ಕೊಂಡು ಅದನ್ನು ಮಾಡಿದ್ವಿ. ಅದು ರೋಲೆಕ್ಸ್ ನಾನು ಬೇರೆ ಲೆವೆಲ್ಗೆ ಸೌಂಡ್ ಆಯಿತು. ಎಕ್ಸ್ಪೆಷಲಿ ನಮಗೆ ನಲ್ಲಿ ಮೂಳೆ ಕೊಟ್ಟಿದ್ದಕ್ಕಿಂತ ಪಂಚು ಅಥವಾ ಪುಸ್ಸಿಂಗು ಬೇರೆ ಯಾವುದೂ ಅಷ್ಟೊಂದು ಇದು ಕೊಡಲಿಲ್ಲ. ಬಟ್ ನಲ್ಲಿ ಮೂಳೆ ನಮಗೊಂದು ಬ್ರ್ಯಾಂಡ್, ಗಿಲ್ಲಿ ನಟನ ಒಂದು ಬ್ರ್ಯಾಂಡ್ ಮಾಡ್ತು, ಅಲ್ಲಿಂದ ಒಂದು ಸೈನಿಂಗ್ ಮಾಡ್ತು ನನಗೆ. ಇಲ್ಲಿಂದ ಗಿಲ್ಲಿ ನಟ ಬೆಳೆದು ಇವತ್ತು ಇಲ್ಲ ಒಂದು ಕಡೆ ಯೂಟ್ಯೂಬಲ್ಲಿ ಕಂಟೆಂಟ್ ಮಾಡ್ತಿದ್ದನು, ಇವತ್ತು ಆಲ್ರೆಡಿ ಬಿಗ್ ಬಾಸ್లో ಹೋಗಿದ್ದೀನಿ ಅಂತ ಹೇಳಿದ್ರೆ ಇದಕ್ಕಿಂತ ಬದಲಾವಣೆ, ಇದಕ್ಕಿಂತ ಡೆವಲಪ್ಮೆಂಟ್ ಇನ್ನೇನು ಬೇಕು ಸರ್ ನಮಗೆ. ಹೀಗಾಗಿ ನನಗೂ ಒಂದು ತುಂಬ ಕನಸುಗಳಿದೆ. ಎಕ್ಸ್ಪೆಷಲಿ ಒಳ್ಳೆ ಡೈರೆಕ್ಟರ್ ಆಗಬೇಕು ಅಂತ ನಾನು ಬಂದವನು, ಅವನು ಒಳ್ಳೆ ಡೈರೆಕ್ಟರ್ ಆಗಬೇಕು ಅಂತಲೇ ಬಂದ, ಇವತ್ತು ಆರ್ಟಿಸ್ಟ್ ಆಗಿದ್ದಾನೆ. ಹಾಗಾಗಿ ನೀವು ಆರ್ಟಿಸ್ಟ್ ಆಗಬೇಕು ಅಂತ ನಿಮಗೂ ಆ ಕೆಪಾಸಿಟಿ ಇದೆ ಸರ್, ದಯವಿಟ್ಟು ಆಗಿ ಅಂತೇಳಿ ನನ್ನನ್ನು ಪುಷಿಂಗ್ ಮಾಡಿ, ನಾನು ಆ್ಯಕ್ಟಿಂಗ್ ಮಾಡೋ ಮಟ್ಟಿಗೆ ಮಾಡಿ ಇವಾಗೆಲ್ಲ ಮಾಡ್ತಾಯಿದ್ದೀವಿ. ಬಟ್ ಒಳ್ಳೊಳ್ಳೆ ಚಿತ್ರಗಳು ಕೊಡಬೇಕು ಅಂತ ನಮಗೆ ತುಂಬ ಆಸೆ ಸರ್. ಕನ್ನಡ ಇಂಡಸ್ಟ್ರಿಯಲ್ಲಿ ಒಳ್ಳೊಳ್ಳೆ ಸಿನಿಮಾಗಳು ಮಾಡಬೇಕು ಅಂತ ಆಸೆ, ಮಾಡ್ತೀವಿ, ಆ ಪ್ರೊಸೆಸಿಂಗ್ಲಿದ್ದೀವಿ. ಎಸ್, ನೀವು ಈಗ ಸದ್ಯಕ್ಕೆ ಮ್ಯಾನ್ಷನ್ ಹೌಸ್ ಮುತ್ತು ಸೇರಿದಂತೆ ಹಲವು ಸಿನಿಮಾಗಳಿಗೆ ಅಸೋಸಿಯೇಟಾಗಿ ವರ್ಕ್ ಮಾಡ್ತಿದ್ರಲ್ಲ. ಸೊ ನೆಕ್ಸ್ಟ್ ಬಿಗ್ ಬಾಸಿಂದ ಗಿಲ್ಲಿ ಬಂದಮೇಲೆ ಅವ್ರಿಗೇನಾದರೂ ಆ್ಯಕ್ಷನ್ ಕಟ್ ಹೇಳುವಂಥ ಚಾನ್ಸಸ್ ಇದೆಯಾ? ಸ್ಕ್ರಿಪ್ಟ್ ಏನಾದರೂ ಅವ್ರು ಬರೋ ಅಷ್ಟರಲ್ಲೇ ತಯಾರಿಯಲ್ಲಿ ಏನಾದರೂ ಮಾಡ್ತಿದ್ದೀರಾ ಅಂತ? ಈಗ ಒಂದು ಸಾಂಗ್ ಅವನು ಪ್ರೆಸೆಂಟೇಷನ್ ಮಾಡ್ತಾಯಿದ್ದೀನಿ. ಎಕ್ಸ್ಪೆಷಲಿ 3.5 ತಿಂಗಳಾಯಿತು. ಅವ್ನು ಮಿಸ್ ಮಾಡ್ಕೊಂಡೋದಕ್ಕೆ ಅವ್ನ ಮೇಲೆ ಒಂದು ಸಾಂಗ್ ಬರೆದಿದ್ದೀನಿ. ಇನ್ಮೇಲೆ ಅವನಿಗೆ ಸಿನಿಮಾ ಮಾಡಲ್ವಾ? ಆಮೇಲೆ ನಾನು ಮಾಡೋ ಕಂಟೆಂಟು, ನಾನು ಬರೀ ಡೈಲಾಗ್ ಅಂದರೆ ತುಂಬ ಇಷ್ಟ ಗಿಲ್ಲಿ. ಸೊ ನೀವು ಪಂಚಿಂಗ್ ಡೈಲಾಗ್ ಬರೀತಾನೆ ಅಂತ ನೋಡಿ, ನಿಮ್ಗೊಂದು ಇನ್ಸಿಡೆಂಟ್ ಹೇಳಿಲ್ಲ ನಾನು. ಕಾಮಿಡಿ ಕಿಲ್ಲಡಿಗೆ ಅವ್ನು ಹೋದ. ಅಷ್ಟೊತ್ತಿಗೆ ನಾನು ಅಮೂಲ್ಯ ರತ್ನ ಅಂತೇಳಿ ಒಂದು ಶಾರ್ಟ್ ಮೂವಿ ಮಾಡಿದೆ. ಅಮೂಲ್ಯ ರತ್ನ ಅಂತ ಒಂದು ಶಾರ್ಟ್ ಮೂವಿ ಮಾಡಿ ಅದಕ್ಕೆ ಡೈಲಾಗ್ ಎಲ್ಲ ಬರೆದು ಆಲ್ರೆಡಿ ಇಟ್ಬಿಟ್ಟಿದೆ ಸರ್ ಅಂತ ಹೇಳ್ಬಿಟ್ಟು. ಗಿಲ್ಲಿ ನಟ ಜಗ್ಗಪ್ ಮಾಡಿರೋ ಕ್ಯಾರೆಕ್ಟ್ನ ಗಿಲ್ಲಿ ನಟನೇ ಮಾಡಬೇಕಾಗಿತ್ತು. ಆ ಗಿಲ್ಲಿ ನಟ ಅವಾಗ ಬರಲಿಲ್ಲ. ಸ್ಕ್ರಿಪ್ಟ್ನ ಓದಿ ಸರ್ ಅಂತ ಕೊಟ್ಟೆ. ಅಲ್ಲಿ ಒಂದು ಲಾಸ್ಟ್ ಕ್ಲೈಮ್ಯಾಕ್ಸಲ್ಲಿ ಒಂದು ಇನ್ಸಿಡೆಂಟ್ ಬರೆದಿಟ್ಟಿದ್ದೆ, ಈ ಡೈಲಾಗ್ ಇಲ್ಲಿ ಹೇಳ್ಬೇಕು ಗಿಲ್ಲಿ ಅಂತ. ಯಾಕಂದರೆ ಅದು ಮನೆ ಮಾತಾಗುತ್ತಂತ ನನಗೆ ಗೊತ್ತಿದ್ದು. ನನಗೆ ಅದೇ ಡೈಲಾಗು, ಜಾತಿ ಪ್ರೀಸೋನ್ ರಾಜಕಾರಣಿ ಆಗ್ತಾನೆ, ಜನರನ್ನ ಪ್ರೀಸೋನ್ ರಾಜ್ಕುಮಾರ್ ಆಯ್ತಾನೆ ಅಂತ ಬರೆದಿದ್ದೆ. ಇವನೇನು ಮಾಡ್ಬಿಟ್ಟು ಡೈಲಾಗ್ ಎಲ್ಲ ಓದ್ಕೊಂಡು ಸೀದಾ ಹೋಗಿ ಕಾಮಿಡಿ ಕಿಲ್ಲಾಡಿಗಳಲ್ಲಿ ಸ್ಟೇಜ್ ಮೇಲೆ ಹೇಳ್ಬಿಟ್ಟು ಬಂದ್ಬಿಟ್ಟವ್ರೆ. ಆಗ ಜಗ್ಗಣ್ಣ ಕೇಳ್ತಾರೆ, ಈ ಡೈಲಾಗ್ ಎಲ್ಲ ನೀನು ಬರೆದಿದ್ದಿಲ್ಲಪ್ಪ ಹೆಂಗೆ ಬಂತು ಅಂತ. ಇದಾದಮೇಲೆ ನೆಕ್ಸ್ಟು ಬಹುಶಃ ಅದು ಯಾವ ಲೆವೆಲ್ ಪೀಕ್ ಹೋಯ್ತು ಅಂದರೆ ಒಂದು 8 ರಿಂದ 10 ಲಕ್ಷ ಜನ ರೀಲ್ಸ್ ಮಾಡಿರ್ಬೇಕು ಆ ಡೈಲಾಗ್. ಅದಷ್ಟೇ ಡೈಲಾಗ್ ಅವನು ಆ ಪಂಚಲ್ಲಿ ಹೇಳಿದ. ಬಟ್ ಆ ಡೈಲಾಗ್ನ ಬೇರೆಯವ್ರು ಹೇಳಿದ್ರೆ ಆ ಥರ ರೀಚ್ ಆಗ್ತೈತೆ ಇಲ್ವೋ ಗೊತ್ತಿಲ್ಲ. ಗಿಲ್ಲಿ ಹೇಳಿದ್ಮೇಲೆ ಹೆವಿ ರೀಚ್ ಆಗೋಯ್ತು. ಆ ಸ್ಟೇಜಲ್ಲಿ ನಾನು ವೀಡಿಯೋ ನೋಡ್ತಾ ಇದ್ದೀನಿ. ಸ್ಟೇಜ್ ಮೇಲೆ ಬಂದು, ಸರ್ ಈ ಥರ ನಿನಗೆ ರಾಜಕಾರಣಿ ಆಗೋ ಯೋಗ ಐತೆ, ನೀನು ರಾಜಕೀಯಕ್ಕೆ ಹೋಗ್ಬಿಡು ಅಂತ ಅವ್ನು ಹೇಳ್ತಾನೆ. ಅದಕ್ಕೆ ಆ ಸೆಕ್ಯೂರಿಟಿ ನಾನು ಏನು ಹೇಳಿದೆ ಗೊತ್ತಾ ಸರ್, ಜಾತಿನ ಪ್ರೀಸೋನ್ ರಾಜಕಾರಣಿ ಆಗ್ತಾನೆ, ಜನರನ್ನ ಪ್ರೀಸೋನ್ ರಾಜ್ಕುಮಾರ್ ಆಯ್ತಾನೆ ಅಂತ ಹೇಳಿದೆ ಅಂತ ಆ ಐ ಪಿಚ್ಚಲ್ಲಿ ಹೇಳಿದೆ ಸರ್. ಅಲ್ಲಿ ಆ ಡೈಲಾಗಿಗೆ ಒಂದು ಲೆವೆಲ್ ಬಂತು. ಅದಾದಮೇಲೆ ಡೈಲಾಗ್ ಆದಮೇಲೆ ಬಂದು ನಾನು ಕೇಳ್ದೆ, ಸರ್ ಸಾರಿ ಅಂದ. ನಾನು ಯಾಕ್ರಿ ಸಾರಿ ಕೇಳ್ತಿದ್ರಿ ಅಂತ ಹೇಳಿದೆ. ಆಮೇಲೆ ನಿಮ್ಮ ಡೈಲಾಗಲ್ಲಿ ಹೇಳ್ಬಿಟ್ಟಿದ್ದೀವಿ ಸರ್ ಅಂತ. ಅಯ್ಯೋ ಏನಪ್ಪ ಮಾಡಿದೆ, ಈಗ ಈ ಕ್ಲೈಮ್ಯಾಕ್ಸಲ್ಲಿ ಬರೆದಿಟ್ಟಿದ್ದೆ ಹೆಂಗೆ ಅಮೂಲ್ಯ ರತ್ನ ಕ್ಲೈಮ್ಯಾಕ್ಸಲ್ಲಿ ಹಿಂಗೆ ಹೇಳ್ತಾರೆ ಅಂತ. ಆಮೇಲೆ ಅಮೂಲ್ಯ ರತ್ನ ಕ್ಲೈಮ್ಯಾಕ್ಸಲ್ಲಿ ಆ ಡೈಲಾಗ್ ತೆಗೆದಾದ್ಮೇಲೆ ಮತ್ತೆ ಜಗ್ಗಪ್ಪನಿಗೆ ಯಾವ್ದಾರು ಡೈಲಾಗ್ ಕೊಡಬೇಕಲ್ಲ ಅಂತ ನನ್ನ ತಾಟಲ್ಲಿ ಇದ್ದಿದ್ದು. ಅದಕ್ಕೆ ಇನ್ನೊಂದು ಡೈಲಾಗ್ ಹೊಂದಾಣಿಕೆ ಆಗೋಣ ಅಂತೇಳಿ ಸೀದಾ ಇನ್ನೊಂದು ಡೈಲಾಗ್ ಬರೆದಿದ್ದು. ಹೆಲ್ಪ್ ಮಾಡಿದ್ರೆ ಅಪ್ಪು ಥರ ಮಾಡಬೇಕು, ಹೆಸರು ಮಾಡಿದ್ರೆ ಅವ್ರ ಅಪ್ಪನ ಥರ ಮಾಡಬೇಕು, ಅಂದರೆ ರಾಜ್ಕುಮಾರ್ ಥರ ಮಾಡಬೇಕು ಅಂತ ಒಂದು ಡೈಲಾಗ್ ಬರೆದಿದ್ದು. ಇದನ್ನೂ ಹೇಳ್ಬಿಡ್ತೀನಿ ಅಂದ್ಬಿಟ್ಟಿದ್ದ. ಅಯ್ಯೋ ಸುಮ್ಮನಿರಪ್ಪ, ಮಾಡ್ಕೊಳ್ಳೋದೇ ತಪ್ಪು ಅಂತ ಅನ್ನಿಸ್ಬಿಟ್ಟೈತಲ್ಲ ನಿಮಗೆ. ಏನು ಮರ ಇದು ಎಲ್ಲ ಡೈಲಾಗ್ನ ಅಲ್ಲಿ ಹೇಳ್ಬಿಟ್ಟು ಇಲ್ಲೇನು ತಗೊಬರಲಿ ಅಂತ. ಆಮೇಲೆ ತಂದೆ ಅಭಿಮಾನಿಗಳನ್ನ ದೇವರಂದರು, ಮಗ ಅಭಿಮಾನಿಗಳಿಗೆ ದೇವರಾದರು ಅಂತ ಇಷ್ಟದೆಲ್ಲ ಬರೆದಿದ್ದೆ ನಾನು. ಆಗ ನನ್ನ ಡೈಲಾಗು, ನಾನು ಬರೆಯೋ ಡೈಲಾಗು ತುಂಬ ಇಷ್ಟ ಅವನಿಗೆ.
ಹಾಗಾಗಿ ಸರ್ ಮಾಡಿ ಅಂತೇಳಿ ನನ್ನನ್ನು ಪ್ರೇರೇಪಣೆ ಮಾಡ್ತಾಯಿದ್ದ. ಜೊತೆಗೆ ಅವನಿಗೆ ಆದಂಥ ಕೆಲವು ಕಾನ್ಸೆಪ್ಟ್ಗಳು ಅಥವಾ ನಾವೇ ಮಾಡಬೇಕು ಅಂತ ಕೆಲವು ಕಾನ್ಸೆಪ್ಟ್ ರೆಡಿ ಮಾಡಿಟ್ಟಿದ್ವಿ. ಆ ಥರದ್ದು ಒಳ್ಳೆ ಪ್ರೊಡ್ಯೂಸರ್ಗಳು ಸಿಗಬೇಕಲ್ಲ ಸರ್. ಈಗ ನಮ್ಮ ಟ್ಯಾಲೆಂಟ್ ಏನು ಅಂತೇಳಿ ನಮ್ಮ 9 ಎಪಿಸೋಡು ಪ್ಲಸ್ 1 2 ಒಟ್ಟು 11 ಎಪಿಸೋಡ್ ಬಿಟ್ಟಿದ್ವಿ. ಏನು ಹೇಳಿ ಕೇಳಿ, ಇನ್ನು 11 ಎಪಿಸೋಡ್ ಬಿಟ್ಟಿದ್ದೀವಿ. ನಾವು ಮಾಡೋ ಕಂಟೆಂಟ್ ಹೆಂಗಿರುತ್ತೆ, ನಾವು ಸಿನಿಮಾ ಮೇಕಿಂಗ್ ಹೆಂಗೆ ಮಾಡ್ತೀವಿ ಅಂತ ತೋರ್ಸೋಕ್ಕೆ ಮಾಡಿಬಿಟ್ಟಿರೋದು. ಅಮೂಲ್ಯ ರತ್ನ ಕನ್ನಡ ಶಾರ್ಟ್ ಮೂವಿ ಅಂತ ಹಾಕ್ರೆ ಯೂಟ್ಯೂಬ್ ಬರುತ್ತೆ, ಆರುಷಿ ಕನ್ನಡ ಶಾರ್ಟ್ ಮೂವಿ ಅಂತ ಹಾಕ್ರೆ ಯೂಟ್ಯೂಬ್ ಬರುತ್ತೆ. ಇದನ್ನೆರಡು ನೋಡಿದ್ಮೇಲೆ ನಿಮ್ಗೆ ಆ ಕೆಪಾಸಿಟಿ ಇದೆ ಕೊಡಿ ಅಂತೇಳಿ ನಮ್ಗೆ ಏನಾದ್ರು ಕೆಲಸ ಕೊಟ್ಟರೆ ಸರ್ ನಾವು 100% ಅದನ್ನು ಕಣ್ಣು ಗೊತ್ಕೊಂಡು ಮಾಡ್ತೀವಿ ಸರ್. ನೀಟಾಗಿ ಮಾಡಬೇಕು, ಬಟ್ ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡಬೇಕು. ನಾನು ಇವತ್ತಲ್ಲ ಸುಮಾರು ಇಂಟರ್ವ್ಯೂಗಳು ಹೇಳಿರೋದಷ್ಟೇ, ಎಂಟರ್ಟೈನ್ಮೆಂಟ್ ಅನ್ನೋದಕ್ಕಿಂತ ಸಿನಿಮಾ ಅನ್ನೋದು ಒಂದು ಎಜುಕೇಷನ್ ಆಗಬೇಕು. ಅಲ್ಲಿ ನೋಡಿ ಏನೋ ಕಲಿಬೇಕು. ಈಗಿನ ಜನ್ರೇಷನ್ ನಾವು ಏನು ಹೇಳ್ಕೊಡ್ತಾ ಇದ್ದೀವಿ. ಸೊ ನನ್ನ ಸಿನಿಮಾಗಳು ಬಂದಾಗ ಅಥವಾ ಗಿಲ್ಲಿ ಸಿನಿಮಾಗಳು ಬಂದು ಏನೋ ಒಂದು ಕಂಟೆಂಟ್ಲಿ ಒಂದು ಮೆಸೇಜ್ ಕೊಡಬೇಕು ಅಂತಲೇ ಇರೋದು. ಆ ಥರದ್ದೆಲ್ಲ ಸುಮಾರು ಮಾಡಿದ್ದೀವಿ, ಇಟ್ಟಿದ್ದೀವಿ. ಆ ಥರನೇ ಕಂಟೆಂಟ್ ಎಲ್ಲ ಮಾಡಿ ಖಂಡಿತ ಆ ಥರದ್ದೆಲ್ಲ ಆಕ್ಷನ್ ಕಟ್ ಹೇಳೋ ದಿನ ಜಾಸ್ತಿ ದೂರ ಇಲ್ಲ, ಅತಿ ಶೀಘ್ರದಲ್ಲಿ ಬರ್ಬೋದು. ಅದನ್ನು ಮಾಡ್ತಾಯಿದ್ವಿ. ಗಿಲ್ಲಿ ಅವರ ಆಸ್ತಿ ವಿಚಾರದ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಿದೆ ಸರ್. ಫಾರ್ಮಿಂಗ್ ಇದೆ, ಅಷ್ಟು ಲಕ್ಷದ ಕಾರ್ ಇದೆ, ಇಷ್ಟು ಲಕ್ಷದ ಕಾರ್ ಇದೆ, ಮನೆ ಚೆನ್ನಾಗಿ ಕಟ್ಕೊಂಡಿದ್ದಾರೆ, ಅಷ್ಟು ದುಡ್ಡಿದೆ, ಇಷ್ಟು ದುಡ್ಡಿದೆ ಅಂತ ಹೇಳ್ಬಿಟ್ಟು ನಮಗೊತ್ತಿರೋ ಹಾಗೆಯೇ ಅವರು ಜಸ್ಟ್ ಏನೂ ಇಲ್ದಂಗೆ ಬೆಂಗಳೂರಿಗೆ ಬರ್ತಾರೆ. ಅದಾದ ನಂತರ ಸ್ವಲ್ಪ ರಿಯಾಲಿಟಿ ಶೋಗಳಲ್ಲಾಗಿರ್ಬೋದು, ಇನ್ನೊಂದು ಕಡೆ ಒಂದಷ್ಟು ಅವ್ರ ಹೆಸರನ್ನು ತೊಗೊಂಡು ಅದಾದ ನಂತರ ನೀವೇ ಹೇಳಿರಿ 24 ಲಕ್ಷದ ಕಾರನ್ನು ತೊಗೊಂಡ್ರು ಅಂತ. ಈ ಫಿನಾನ್ಷಿಯಲ್ ಕ್ರಿಟಿಕ್ಸ್ ಬಗ್ಗೆ ನೀವೇನು ಹೇಳ್ತೀರಾ? ಒಂದಷ್ಟು ಜನ ದುಡ್ಡಿದೆ ಅಂತಾರೆ, ಒಂದಷ್ಟು ಜನ ದುಡ್ಡಿಲ್ಲ ಅಂತಾರೆ. ಸೊ ಅವ್ರವ್ರ ಮಧ್ಯೆ ಒಂದಷ್ಟು ಗೊಂದಲಗಳಿದೆ, ಅದಕ್ಕೆ ಕ್ಲಾರಿಫಿಕೇಶನ್ ಕೊಡೋದಾದರೆ. ಫಸ್ಟ್ ಆಫ್ ಆಲ್ ಬೆಳವಣಿಗೆ ಅಂದರೆ ಏನು? ನೀನು ಹೇಗಿದ್ದವನು ಹೇಗಾಗ್ತಾನೆ ಅನ್ನೋದೇ ಬೆಳವಣಿಗೆ ಸರ್. ಅವನ ಹತ್ರ ಜೀರೋ ಇದ್ದಾಗಲೂ ನಾನು ಇದ್ದೀನಿ ಸರ್, ಇವಾಗ ಬೆಳೆದಾಗಲೂ ನಾನು ಇದ್ದೀನಿ ಸರ್. ಆದರೆ ಬೆಳವಣಿಗೆ ಅನ್ನೋದು ಒಂದು ಕಾರ್ ತಗೊಬಿಟ್ಟು ಇಟ್ಕೆ ಇಮಿಡಿಯೇಟ್ ಶ್ರೀಮಂತನ, ಅಥವಾ ಒಂದು 2 ಎಕರೆ 3 ಎಕರೆ ಜಮೀನು ಇದ್ದಕ್ಕೆ ಶ್ರೀಮಂತನ? ಏನಿಲ್ಲ ಸರ್. ಈಗ ನಿಮ್ಮ ಹತ್ರ ವಿತೌಟ್ ಇನ್ವೆಸ್ಟ್ಮೆಂಟ್ ಏನೂ ಇರಲಿಲ್ಲ. ಒಂದು ಒಳ್ಳೆ ಫೋನು, ಒಳ್ಳೆ ಕಾರು, ಒಳ್ಳೆ ಬೈಕು, ಅಥವಾ ಒಂದು 3 ಎಕರೆ ಜಮೀನು ಒಂದು ಫಾರ್ಮ್ ಹೌಸ್ ಮಾಡ್ತಾನೆ ಅಂದರೆ ದುಡ್ಡು ಬಂದ ಮೇಲೆ ಅದು ಮಾಡ್ತಾಯಿದ್ದಾನೆ. ಆದರೆ ಅದರ ಹಿಂದಿನ ಕತೆ ಏನಿತ್ತು? ನನ್ನ ಪ್ರಕಾರ ಏನೋ ಬಿಗ್ ಬಾಸ್ ಬಂದರೂ ನಾರ್ಮಲಾಗಿ ಇರಬೇಕಾ, ಕಾಮಿಡಿ ಕಿಲಾಡಿಗಿದ್ರು ನಾರ್ಮಲಾಗಿ ಇರಬೇಕಾ? ಮತ್ತು ಬೆಳವಣಿಗೆನ ಪದ ಎಲ್ಲಿಗೆ ಬರುತ್ತೆ? ಖಂಡಿತ ಅದು ಬರಲ್ಲವಲ್ಲ ಸರ್. ಈಗ ನಾನು ಬರ್ತಾ ಇದ್ದೀನಿ, ಬಂದನ್ನು ನಾನು ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅಂದರೆ ಪ್ರತಿಯೊಬ್ಬರು ಫ್ಯೂಚರ್ ಪ್ಲಾನ್. ಅದು ಫಾರ್ಮ್ ಹೌಸ್ ಮಾಡೋ ತಪ್ಪೇನು, ಕೋಳಿ ಫಾರ್ಮ್ ಮಾಡೋ ತಪ್ಪೇನು? ಜಾಗ ಇದೆ, ಅವ್ನು ಮಾಡ್ತಾ ಇರ್ತಾನೆ, ಇನ್ವೆಸ್ಟ್ಮೆಂಟ್ ಮಾಡ್ತೀನಿ. ಚಿಕನ್ ಅವ್ರು ಬೆಳೆದಿಲ್ವಾ? ಚಿಕನ್ ಅವ್ರದ್ದು ಫಾರ್ಮ್ ಹೌಸ್ ಇಲ್ವಾ? ಎಷ್ಟು ಜನದ ಫಾರ್ಮ್ ಹೌಸ್ ಇಲ್ಲ ಸರ್ ಆರ್ಟಿಸ್ಟ್ಗಳದ್ದು ಇವತ್ತು? ಅದು ಬೆಳವಣಿಗೆ, ಅದಷ್ಟೇ. ಹಂಗಾಗಿ ಅವನ ಹತ್ರ ಕಾರ್ ಇದೆ, ಅದು ಹಂಗಿದೆ ಹಿಂಗಿದೆ ಅಂತ ಇಲ್ಲ, ಅವನು ಅದಕ್ಕೆ ಎಫರ್ಟ್ ಆಗ್ತಾ ಇದ್ದಾನೆ. ಎಲ್ಲರೂ ಕೆಪಾಸಿಟಿ ಇದ್ದವ್ರು ಎಲ್ಲರೂ ಆ ಥರ ಬೆಳೆಯೋಕ್ಕಾಗುತ್ತಾ? ಗಿಲ್ಲಿ ನಟ ಒಂದು ಬ್ರ್ಯಾಂಡು, ಅದೊಂದೇ ಬ್ರ್ಯಾಂಡ್ ಇರೋದು, ಬೇರೆ ನಟ ಇನ್ನು ಯಾವುದೇ ಬ್ರ್ಯಾಂಡ್ ಇಲ್ಲ. ಹಾಗಾಗಿ ಆ ಥರದ್ದು ಕೆಲಸ ಮಾಡ್ತಿದ್ದೆ ಅಂದರೆ ನನಗೆ ತುಂಬ ಖುಷಿ. ಎಕ್ಸ್ಪೆಷಲಿ ಅದನ್ನೆಲ್ಲ ನಾವು ಮಾತಾಡ್ತಿದ್ವಿ. ಎಸ್, ಫೈನಲಿ ಕನ್ನಡಿಗರು ಸಾಕಷ್ಟು ಇಷ್ಟಪಡ್ತಾ ಇದ್ದಾರೆ. ನೀವು ಕೂಡ ಸಾಕಷ್ಟು ಸಿನಿಮಾಗಳಲ್ಲಾಗಿರ್ಬೋದು, ಸಾಕಷ್ಟು ಪ್ರಾಜೆಕ್ಟ್ಗಳಲ್ಲಿ ಕೆಲಸ ಮಾಡ್ತೀರಾ, ಬ್ಯುಸಿಯಾಗಿದ್ದೀರಾ. ಸೊ ಯಾವಾಗ ನೋಡಬಹುದು ನಿಮ್ಮಿಬ್ಬರ ಕಾಂಬಿನೇಷನ್ ಸಿನಿಮಾ? ಆ್ಯಂಡ್ ಹಾಗೆಯೇ ಕರ್ನಾಟಕದ ಜನತೆಗೆ ಗಿಲ್ಲಿ ಅವರಿಗೆ ಏನಂತ ಹೇಳೋಕ್ಕೆ ಇಷ್ಟಪಡ್ತಿದ್ದೀರಾ? ಗಿಲ್ಲಿಗೆ ನಾನು ಹೇಳೋಕ್ಕೆ ಇಷ್ಟಪಡೋದು, ಎಲ್ಲರಿಗೂ ಸಪೋರ್ಟ್ ಮಾಡಿ ಬಿಗ್ ಬಾಸಲ್ಲಿ. ಗಿಲ್ಲಿಗೆ ಸ್ವಲ್ಪ ಜಾಸ್ತಿ ಮಾಡಿ ಅಂತ ಹೇಳ್ತೀನಿ. ಯಾಕಂದರೆ ಗಿಲ್ಲಿ ನೋವು ನಲಿವಿ ಪ್ರತಿಯೊಂದು ಹೆಜ್ಜೆದಲ್ಲೂ ನಾನು ಇದ್ದೀನಿ ಸರ್ ಅವನಿಂದೆ. ಹಾಗಾಗಿ ಅವನು ಒಂದೊಂದು ಟೈಮಲ್ಲಿ ಊಟಕ್ಕೂ ಕಷ್ಟಪಟ್ಟಿರೋದು ದಿನ ನೋಡಿದ್ದೀನಿ. ಹಾಗಾಗಿ ಗಿಲ್ಲಿ ಗೆಲ್ಲಬೇಕು. ಯಾಕಂದರೆ ಅಲ್ಲಿರೋ ಕಂಟೆಂಟ್ಸಲ್ಲಿ ಗಿಲ್ಲಿ ಸ್ವಲ್ಪ ಜೀರೋಯಿಂದ ಬಂದಿರೋನು ಸರ್, ನಾನು ಅಂದ್ಕೊಂಡಿದ್ದು ಅದನ್ನು ನೋಡಿದ್ದೀನಿ. ಜೊತೆಗೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ನೀವು ಹೇಳಿದ್ರಲ್ಲ ಅತಿ ಶೀಘ್ರದಲ್ಲಿ ಆ್ಯಕ್ಷನ್ ಕಟ್ ಹೇಳಬೇಕು ಆ ಥರದ ದಿನ ಬರುತ್ತೆ ಅಂದರೆ, ನಾವು ಪ್ರೊಡ್ಯೂಸರ್ಗಳೆಲ್ಲ ಸ್ವಲ್ಪ ಹುಡುಕ್ತಿದ್ವಿ ಸ್ಟಾರ್ಟಿಂಗು. ಇವತ್ತೆಲ್ಲ ಒಂದೊಂದು ವೇದಿಕೆಯಲ್ಲಿ ನಿಮ್ಮಂಥವರಿಂದ ಅಥವಾ ಮಾಧ್ಯಮದವರಿಂದ ಖಂಡಿತ ನಮಗೆಲ್ಲ ಒಂದೊಂದು ವೇದಿಕೆ ಸಿಕ್ಕಿದೆ. ನಾವು ನಮ್ಮ ಒಂದು ಡ್ರೀಮ್ಸ್ ಏನಿದೆ ಅದನ್ನು ಶೇರ್ ಮಾಡ್ತಾಯಿದ್ದೀವಿ. ಆ ಥರದ್ದೆಲ್ಲ ಪ್ರೊಡ್ಯೂಸರ್ಗಳು ಏನಾರು ಅಕಸ್ಮಾತ್ ನಮ್ಮನ್ನು ಸ್ವಲ್ಪ ಒಂದು ಅವಕಾಶಗಳು ಕೊಟ್ಟರೆ ಅವ್ರು ಮೆಚ್ಚುವಂಥ ಸಿನಿಮಾಗಳನ್ನೇ ಮಾಡ್ತೀವಿ ಸರ್. ಅದು ನಾವು ಬಂದಿದ್ದೀವಿ, ನಾವು ಪ್ರತಿ ಒಂದೊಂದು ಹೆಜ್ಜೆನೂ ಕಷ್ಟಪಟ್ಟೆ ಬಂದಿರೋದ್ರಿಂದ ನಮಗೆ ಸಾಕಷ್ಟು ಅನುಭವಗಳಿದೆ ಇಂಡಸ್ಟ್ರಿ ಒಳಗಡೆ. ಅದನ್ನು ನಾವು ಪರದೆ ಮೇಲೆ ನೋಡಬೇಕು ಅಥವಾ ಪರದೆ ಮೇಲೆ ತೋರಿಸ್ಬೇಕು ಅನ್ನೋದೊಂದು ಆಸೆ ಇದೆ. ಅದನ್ನು ತೋರಿಸ್ತೀವಿ ಸರ್ ಅತಿ ಶೀಘ್ರದಲ್ಲಿ. ಸೊ ಬಿಗ್ ಬಾಸಲ್ಲಿ ಅತಿ ಹೆಚ್ಚಾಗಿ ಗಿಲ್ಲಿಗೆ ಸಪೋರ್ಟ್ ಮಾಡಿ ಅಂತ ನಾನು ಮತ್ತೆ ಒಂದು ಸರಿ ಕೇಳ್ತಿದ್ದೀನಿ. ಬೇರೆಗೂ ಸಪೋರ್ಟ್ ಮಾಡಿ, ಗಿಲ್ಲಿಗೆ ಇನ್ನೂ ಸ್ವಲ್ಪ ಜಾಸ್ತಿ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ರಿ, ಗಿಲ್ಲಿ ಅವ್ರ ಬಗ್ಗೆ ಆಗಿರ್ಬೋದು, ನಿಮ್ಮ ಪ್ರಾಜೆಕ್ಟ್ಗಳ ಬಗ್ಗೆ ಆಗಿರ್ಬೋದು, ಮುಂದಿನ ಏನು ಮಾಡಬಹುದು ಅನ್ನುವಂಥ ಒಂದಷ್ಟು ವಿಚಾರಗಳನ್ನು. ಒಳ್ಳೆಯದಾಗಲಿ, ಸಾಕಷ್ಟು ಪ್ರಾಜೆಕ್ಟ್ಗಳಲ್ಲಿ ಬ್ಯುಸಿ ಆಗಿದ್ರೆ ಮತ್ತಷ್ಟು ಸಿನಿಮಾಗಳು ನಿಮ್ಮ ಡೈರೆಕ್ಷನ್ ಅಡಿಯಲ್ಲಿ ಬರಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಒಳ್ಳೆಯದಾಗಲಿ ಸರ್ ನಿಮಗೂ ಮತ್ತು ನಿಮ್ಮ ಮಾಧ್ಯಮಕ್ಕೂ ಒಳ್ಳೆಯದಾಗಲಿ. ಆಮೇಲೆ ನಿಮ್ಮ ಮಾಧ್ಯಮ ಮುಖಾಂತರ ಎಂಟೈರ್ ಕರ್ನಾಟಕ ಜನತೆಗೆ ಹೊಸ ವರ್ಷದ ಶುಭಾಶಯಗಳು ಹೇಳ್ಬಿಡ್ತೀನಿ ಸರ್ ಅತಿ ಶೀಘ್ರದಲ್ಲಿ. ಯಾಕಂದರೆ ಅವತ್ತು ಮತ್ತೆ ಅವಕಾಶ ಸಿಗುತ್ತೆ ಇಲ್ಲೋ ಗೊತ್ತಿಲ್ಲ. ಅದಕ್ಕೆ 100% ಹೊಸ ವರ್ಷದ ಶುಭಾಶಯಗಳು ಹೇಳ್ತೀನಿ. ಹೊಸ ವರ್ಷಕ್ಕೆ ಒಂದೊಳ್ಳೆ ಸಾಂಗ್ ಬರ್ದಿದ್ದೀನಿ. ಅತಿ ಶೀಘ್ರದಲ್ಲಿ ಹೊಸ ವರ್ಷಕ್ಕೆ ಬಿಡಬೇಕು ಅಂತ ಅನ್ಕೊಂಡಿದ್ದೀನಿ. ಆ ಥರ ಕೆಲಸಗಳು ಮಾಡ್ತಾಯಿದ್ದೀನಿ. ಅದು ಏನಾದ್ರು ಅವಕಾಶ ಸಿಕ್ಕಿದ್ರೆ ಹೊಸ ವರ್ಷಕ್ಕೆ ಬರುತ್ತೆ, ಇಲ್ಲಾಂದ್ರೆ ಒಂದು ಸ್ವಲ್ಪ 1-2 ದಿನ ಮುಂದಿನ ಸ್ವಲ್ಪ ಅಪ್ ಆ್ಯಂಡ್ ಡೌನ್ ಆಗ್ಬೋದು. ಹಾಗಾಗಿ ಮೊದಲು ಸಾಂಗ್ ಕೇಳಿದಿರಿ, ನಿಮ್ಗೆ ಧನ್ಯವಾದಗಳು. ನೀವು ವಿಶ್ ಮಾಡಿದಿರಿ, ಅದಕ್ಕೂ ಇನ್ನೂ ಧನ್ಯವಾದಗಳು ನಿಮಗೆ. ಖಂಡಿತವಾಗ್ಲೂ ಸರ್, ತುಂಬ ಚೆನ್ನಾಗಿದೆ. ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇದಾಗಿತ್ತು ಗಿಲ್ಲಿ ಅವರ ಆಪ್ತ ಗೆಳೆಯ ಸೂರ್ಯವಂಶಿಯವರ ಮಾತು. ಕ್ಯಾಮ್ರಾ ಪರ್ಸನ್ ರಾಘವೇಂದ್ರ ಸ್ವಾಮಿ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು.
ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.